ಜಾತಿಗೆ ಜಾತಿ ಬೇಡ, ದೇವರಲ್ಲಿ ಮಾತನ್ನ ಜಾತಿ ಸರ್ವಜ್ಞ ಅಂತ ಸರ್ವಜ್ಞ ಕವಿ ಹೇಳಿದ್ರು. ಅದಕ್ಕೆ ಇಲ್ಲಿ ಏನು ಅಡಿಪಾಯ ನಮಗೆ ಹಾಕಿಕೊಟ್ರೆ ಅಪ್ಪರಂದ್ರ ತವ್ರ ಮನೆಗೆ ಹೋಗಿ ನಾವು ಉಡಿ ತುಂಬಿಸ್ಕೊಂಡ್ಬರ್ತೀವಿ, ತವ್ರ ಮನೆಗೆ ಹೋಗಿ ನಾವು ಉಡಿ ತುಂಬಿಸ್ಕೊಂಡ್ಬರ್ತೀವಿ. ಇಲ್ಲ ಇಲ್ಲಿ ತಾಯಿ ಅಂದ್ರೆ ಏನು ಮಾಡ್ಬೇಕಂದ್ರೆ ನೀವು ಸಾಂಬ ಪ್ರಭು ಶರಣರ ಮಠನೇ ಒಂದು ತಾಯಿ ತವ್ರ ಮನೆ ಆಗಲಿ ಅಂತ ಹೇಳಿ ನಮ್ಗೆ ಏನು ಮಾಡ್ಯಾರ, ಅದು ವಿಭೂತಿಯನ್ನು ಪರುಷ ಬಟ್ಟಲನ್ನು ಸೇರುವಕ್ಕಿಯ 100 ಜನಕ್ಕೆ ಪರುಷ ಬಟ್ಟಲ ಇವರ ಹಸ್ತದಲ್ಲಿರುವುದು. ಸಾಂಬಪ್ರಭು ಶರಣರು 100 ಮಂದಿ ಉಳಿಸಿದ್ರಂತೆ. 100 ಮಂದಿಗೆ ಹೆಂಗೆ ಉಳಿಸಿದ್ರಿ? ಅದು ಪರುಷ ಬಟ್ಟಲ ಅಂತ. ಆ ಪರುಷ ಬಟ್ಟಲ ನಮ್ಮಪ್ಪ ಮಸೂತಿಲಿಂದ ಅಪ್ಪರನ್ನು ಕರ್ಕೊಂಡು ಆ ನಮ್ಮ ಮನೆಯೊಳಗೆ ಆ ಪರುಷ ಬಟ್ಟಲನ್ನು ಇಟ್ಟು ನಾವು ದಿನನಿತ್ಯ ಪರುಷ ಬಟ್ಟಲ ಅಂದ್ರೆ ಏನ್ರಿ? ಕಾಮದೇನು ಕಲ್ಪವೃಕ್ಷ ಬೆಳೆದನೆ ಕೊಡುವಂಥದ್ದು, ಜಗಲಿ ಮೇಲೆ ಇಟ್ಟ ಪೂಜೆ ಮಾಡ್ರಿ ಅಂತ ಹೇಳಿದ್ರು. ಅದಕ್ಕೆ ನಮಗೆ ಗುರು ಬೇಕಂತ. ಗುರು ತೋರಿಸೋದಲ್ಲ, ಅದೇ ಕಾಣಿಸೋದಲ್ಲ, ತಾರೇ ಚೆಲ್ಲದ ಮುಖ್ಯ ಅಂತ. ನಾವು ಡಬಲ್ ಡಿಗ್ರಿ ಮಾಡಿರ್ಬೋದು, PhD ಮುಗಿದಿರ್ಬೋದು, ಇಲ್ಲ ಗುರುವಿನಿಂದಲೇ ನಮಗೆ ಗುರುತಾಗ್ತದೆ ಹೊರತು ಮತ್ತು ಯಾರು ವಿಭೂತಿಯನ್ನು ಮೈಗೆ ನೋಡೋದು. ಸಾಂಬಪ್ರಭು ಶರಣರ ಶಕ್ತಿ ಅವನ ತಾಕತ್ತ ಹ್ಯಾಂಗೆ ಅನ್ನೋದು ನಮಗೆ ಗೊತ್ತಾಗ್ಯದ್ರಿ. ಹ್ಯಾಂಗೆ ಗೊತ್ತಾಗ್ಯದಂದ್ರೆ ಮೂಕನು ಬೆಲ್ಲವನ್ನು ಮೆದ್ದಂತೆ ಅನ್ನಂಗೆ ನಾವು ಯಾರಿಗೆ ಹೇಳಕ್ ಬರಂಗಿಲ್ಲ. ಮೂಕು ಬೆಲ್ಲ ಮೆದ್ದಿರ್ತಾನಲ್ಲ, ಸಿಹಿ ಅವನಿಗೆ ಗೊತ್ತಿರ್ತದೆ ಹೊರತು ಕೇಳಿದ್ರೆ ಹ್ಯಾಂಗದ ಸಿಹಿ ಅಂತ ಹೇಳಕ್ ಬರಲ್ಲ. ಹಂಗೆ ಸಾಂಬಪ್ರಭು ಶರಣರದ ನಾವೆಲ್ಲ ತಿಳ್ಕೊಂಡಾಗ ಮೂಕನು ಬೆಲ್ಲವನ್ನು ಮೆದ್ದಂತೆ ಆಗ್ಯದ. ಎಲ್ಲಿಂದ ಹೊರಟವ್ರು ವಿಭೂತಿ? ಎಲ್ಲಿಂದ ಹೊರಟವ್ರು ವಿಭೂತಿ? ಶ್ರೀಶೈಲ ಮಲ್ಲಯ್ಯನ ಗಿರಿನಿಂದ, ಪರ್ವತ ಗಿರಿನಿಂದ ಹೊರಟವ್ರು ವಿಭೂತಿ. ಅದು ನೋಡಿ ನೀವು ಇಲ್ಲೇ ನಾನು ಕುಂತಿದ್ದೆ, ಕುಂತಾಗ ಒಂದು ಸ್ವಲ್ಪ ಹಂಗೆ ಮಾತಿಗೆ ಬಂತು. ಶ್ರೀಶೈಲಕ್ಕೆ ಫೋನ್ ಹಚ್ಚಿದ್ರೆ ಶ್ರೀಶೈಲದಿಂದ ನಾಟಕ ಬಿಟ್ಟವ್ರು ಬೆಳಗ್ಗೆ 6 ಗಂಟೆಗೆ ಬಂದು ಮುಡ್ತಾವ್ರಿ. ವಿಭೂತಿ ನಮ್ಮ ತಾಳಿಕೋಟೆಗೆ ನಾವು ಯಾರನ್ನ ಹೋಗಿದ್ರೆ ತರ್ಲಕ ಇಲ್ಲ, ತಾವೇ ಹರಿದು ಬರ್ಲಕತ್ತೇವೆ. ಯಾಕೆ? ನಮ್ಮ ಪುಣ್ಯದ ಒತ್ತಡ ಐತಲ್ಲ, ಪುಣ್ಯದ ಒತ್ತಡ ಇದ್ದದಕ್ಕೆ ನಮ್ಮದು ಬಲ್ಲಿ ಏನು ಬಂತಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ಅರಿಯುವಂಥ ಶಕ್ತಿ ಎದರಲ್ಲಿ ಅದಂದ್ರೆ ವಿಭೂತಿಯಲ್ಲಿ ಅದ. ಆ ವಿಭೂತಿ ನಾವೇ ತೊಗೊಂಡು ನಮ್ಮನೆಗೆ ಇಟ್ಕೊಂಡಾಗಿಲ್ಲ. ನಾಳೆಗೆ ಗುರು ಸಾನ್ನಿಧ್ಯದೊಳಗೆ ಅಪ್ಪರ ಕೈಯಿಂದ ನಾವು ವಿಭೂತಿಯನ್ನು ತೊಗೊಂಡು ಧಾರಣೆ ಮಾಡಿದಾಗ ಸತ್ವಗುಣ, ರಜೋಗುಣ, ತಮೋಗುಣ 3 ಗುಣಗಳಿರ್ತಾವೆ. ರಜೋಗುಣ ಕಳಿತದ, ತಮೋಗುಣ ಕಳಿತದ, ಸತ್ವಗುಣಗಳನ್ನು ನಮ್ಮ ಬಲಿ ಉಳಿಸ್ಲಿಕ್ಕೆ ಸಾಧ್ಯ ಅದ ವಿಭೂತಿನಿಂದ. ಆ ವಿಭೂತಿ ಹಚ್ಚಿದವರ ಮಾರಿ ನೋಡಂತಾರಂತ ನಾನು ಕೊಟ್ಟು 5 ನಿಮಿಷ ಟೈಮ್ ಕೊಟ್ಟಾರ. ಆ ಟೈಮ್ನೊಳಗೆ ಏನು ಮಾತಾಡೋಕ್ಕಾಗಲ್ಲ. ಅದಕ್ಕೆ ಪಾರ್ವತಿ, ಲಕ್ಷ್ಮೀ, ಸರಸ್ವತಿ ಇಬ್ಬರು ಬಂಗಾರನ ಆಭರಣವನ್ನು ಹಾಕೊಂಡು ಇದು ಮಾಡಿದ್ರು. ಪಾರ್ವತಿ ಅಂತ ತಾವ್ರಿಬ್ರು ಬಂಗಾರ ಹಾಕೊಂಡು ತಿರುಗಾಡಕತ್ತಾರ. ನೀನು ಮಾಡಿಕೊಂಡು ನಾನು ಬಲ್ಲಿ ಏನೂ ಇಲ್ಲ, ಏನು ತಿರುಗಾಡ್ಕೊಂಡು ಇವತ್ತು ಧರಿಸ್ತಿದ್ದಿ ಕುಂದಿರ್ತಿದ್ದಿ, ನೀನು ನನಗೂ ಬಂಗಾರ ಬೇಕಂತ ಆಸೆ ಆಯ್ತೈತಿ. ಆಸೆ ಆದಾಗ ಹೇಳಿದ ಪರಮಾತ್ಮ, ಹೋಗು ನೀ ಕುಬೇರನ ಮನೆಗೆ ಹೋಗು, ಒಂದು ಸ್ವಲ್ಪ ನಾ ಭಸ್ಮ ಕೊಡ್ತೀನಿ, ಆ ಭಸ್ಮದ ತಿಳ್ಕೊಂಡು ಇವತ್ತಿಗೆ ತುಂಬ ಹೋಗಂತೇಳಿ ಕಳಿಸಿದ. ಕುಬೇರನ ಮನೆಗೆ ಹೋದ್ರ ತಾಯಿ ಪಾರ್ವತಿ ದೇವಿ. ಕುಬೇರನ ಮನೆಗೆ ಹೋದಾಗ ಏನಾಯ್ತಂದ್ರೆ ಎಲ್ಲ ಕುಬೇರನ ಮನೆಯೊಳಗೆ ಇದ್ದಂಥದ್ದು ಬಂಗಾರ ಎಲ್ಲ ಸಾಕಾಗ ಹಚ್ಚಿದ. ವಿಭೂತಿನ ಯಾಕೆ ಹೇಳಿಲ್ಲ? ಅದು ವಿಭೂತಿ ಹೇಳಿಲ್ಲ. ಅಮ್ಮಂದ ಆಶ್ಚರ್ಯ ಆಗಿರ್ತಾನೆ ಕುಬೇರನಿಗೆ. ಏನು ಮಾಡ್ಬೇಕಿನ್ನು ಅಂತೇಳಿ ಹೆಂಡತಿ ಕೊಳ್ಳನ ತಾಳಿ ತಂದು ತಕ್ಕಡಿ ಹಚ್ಚಿದಾಗ ಗೋರು ಮ್ಯಾಕೈತಂತ ವಿಭೂತಿ. ವಿಭೂತಿ ಮೈನ ಹಗಲಿಂದ ಕೇಳಾರಿ ಹೇಳ್ತಾವ್ರು ಬಲ್ಲವ್ರಂತ. ಬಲ್ಲವರು ಆಕಳ ಶರೀರನಿಂದ, ಗೋಮಾತೆಯ ಶರೀರನಿಂದ ಅದಾದಂಥ ಇದು ಇಂಥ ವಿಭೂತಿ ತರ್ಲಕ್ಕೆ ತರಬರ್ತಿಲ್ಲ. ಸಾಂಬಪ್ರಭು ಶರಣ ಎಲ್ಲಿದ್ದೀವಿ ಅಂದ್ರೆ ನಮ್ಮ ಮುಕ್ತಿ ಮಾರ್ಗದಿಂದ ಶ್ರೀಶೈಲ ಮಲ್ಲಯ್ಯನ ಗಿರಿನಿಂದಲೇ ಬರುವಂಥ ಶಕ್ತಿ ಮಲ್ಲಯ್ಯನ ಗುಡಿನಿಂದಲೇ ವಿಭೂತಿ ಹೊಂಟಾಗ ನಾವು ಭಾಳ ಪುಣ್ಯವಂತರದೀವಿ. ಅದಕ್ಕೆ ಕಲ್ಯಾಣದೊಳಗೆ 12ನೇ ಶತಮಾನದೊಳಗೆ ಎಲ್ಲರೂ ಕಾಯಕವನ್ನು ಮಾಡ್ಕೋತು, ವಿಭೂತಿ ಧಾರಣೆ ಮಾಡ್ಕೋತು. ನೋಡ್ರಿ ವಿಭೂತಿ ಹೆಚ್ಚಿದವ್ರ ಮುಖ ನೋಡ್ರಿ ಹ್ಯಾಂಗೆ ಕಾಣಿಸ್ತದ? ಸತ್ವಗುಣ ಕಾಣಿಸ್ತದ ಅವ್ರು ಬಲ್ಲಿ ವಿಭೂತಿ ಹೆಚ್ಚಿದವರು. ಅದಕ್ಕೆ ಕಲ್ಯಾಣದೊಳಗೆ ಶರಣರು, ಸಂತರು, ಮಹಾತ್ಮರು ಎಲ್ಲರೂ ಹಣಿಗಳು ವಿಭೂತಿ ಇದ್ದರೆ ಆ ತಾಯಿ ನೀಲಮ್ಮವ್ರಿಗೆ ತಾಳ್ಮೆ ಹ್ಯಾಂಗಿತ್ತಂದ್ರೆ ಸತ್ವಗುಣ ಇತ್ತು ಆ ತಾಯಿ ನೀಲಮ್ಮ. ನೀಲಮ್ಮಗೆ ಸತ್ವಗುಣ ಇದ್ದಲ್ಲೇ ಬಸವಣ್ಣವ್ರು ಇವತ್ತಿನ ನಿಂತು ಲಂಡನ್ ಒಳಗೆ ಕೂತಾರೆ. ಹಿಂದ ಸತಿಪತಿಗಳೊಂದಾದ ಭಕ್ತಿ ಇಂಥವು ಕೂದು ಶಿವಂಗಿ ಅಂತ. ಗಂಡ ಹೆಂಡರ ಮನವೊಂದಾದರೆ ನಂದಾದಿ ಮಲ್ಲಯ್ಯ, ಗಂಡ ಹೆಂಡರ ಮನವೆಂದಾದರೆ ತೆರೆದಂಡ ತಪ್ಪು ಮಲ್ಲಯ್ಯ. ಅದಕ್ಕೆ ಗಂಡ ಹೆಂಡರ ಮನವನ್ನು ಬಿಡ್ದಲ್ಲೇ ನಂದಾದೀಪ ಹಚ್ಚಿದಂಗೆ ಅಂತ. ಅದಕ್ಕೆ ಕಲ್ಯಾಣದೊಳಗೆ ಹ್ಯಾಂಗೆ ನಂದಾದೀಪ ಹಚ್ಚಿ 1,96,000 ಅಮರ ಹೆಣಗಳ ಪ್ರಸಾದ ಮಾಡ್ತಿದ್ದ ತಾಯಿ ನೀಲಮ್ಮವರು. ಅವ್ರು ಬಲ್ಲಿ ತಾಳ್ಮೆ ಇತ್ತು, ಸತ್ವಗುಣ ಇತ್ತು. ನಮಗೆ ನಾಳೆ ಸಾಂಬಪ್ರಭು ಶರಣರ ವಿಭೂತಿ ಧರಿಸಿದಾಗ ಏನಾಗ್ತದೆ? ರಜೋಗುಣ, ತಮಗುಣ ಅನ್ನೋಂಥವು ನಾಳೆ ನಮಗೆ ಬಿಟ್ಟು ಹೋಗ್ತದ. ಸತ್ವಗುಣ ಒಂದೇ ಬರ್ತದಂತ ನಮ್ಮ ಭಾವದೊಳಗೆ ನಾವು ಭಾವಿಸ್ಬೇಕಾಗ್ಯದ. ಅದಕ್ಕೆ ನೀಲಮ್ಮನಿಂದ ಏನು ಸ್ವಲ್ಪ ಒಂದು ದೃಷ್ಟಾಂತ ಹೇಳ್ತೀನಿ ನಾನು. ನೀಲಮ್ಮ ಕಲ್ಯಾಣದೊಳಗೆ ಹ್ಯಾಂಗೆ ನಡೆದು ಅಪ್ಪ ಬಸವಣ್ಣ ಲಂಡನ್ದೊಳಗೆ ಕುಂದಿರ್ಬೇಕಾದ್ರೂ ಕೂಡ ಆ ತಾಯಿ ನೀಲಮ್ಮನಿಂದ ಮನೆಗೆ ಹೆಣ್ಮಕ್ಳು ಹೆಂಗಂದ್ರೆ ಬನ್ನಿ ಕಂಬ ಇದ್ದಂಗಿರ್ತಾರಪ್ಪ. ಆ ತಾಯಿ ನೀಲಮ್ಮನಿಂದ ಏನಾದ್ರೆ ಜಗತ್ತಿಗೆ ಜಾಹೀರಾಯಿದ್ರು. ನೀಲಮ್ಮ ನೆಂಬಾಕಿ ಕಣ್ಣಿಗೆ ಬಲ ಚಲವಿ, ಬಿಳಿ ಬಣ್ಣದಾಗ ಹೊಳೆವಾಕಿ, ಬಿಳಿ ಬಣ್ಣದಾಗ ಹೊಳೆವಾಕಿ, ಬಸವಣ್ಣ ಬಾಳೆಲ್ಲವನ್ನ ಮಾಡಿದಾಕಿ, ಹಣಿ ಮೇಲ ನೀ ಬುದ್ಧಿ ಪರ್ಣಗಳಿಂದ ಜಂಗಮ ಮನೆಗೆ ಬರುವಾಗ
ಯಾರ್ಯಾರೋ ಮನೆಗೆ ಬಂದ್ರೆ ಅಸಿಟ್ಟು ಮಾಡ್ತಿರ್ತೀವಿ. ಒಬ್ರಿಬ್ರು ಬಂದ್ರೆ ಮನೆಯೊಳಗೆ ನಮ್ಮ ನಿಮ್ಮ ಮನೆಯೊಳಗೆ ನಿಮ್ಮ ಪತಿದೇವರು ಕರ್ಕೊಂಡ್ಬಂದಾಗ ಏನಂತಂದ್ರೆ ಇಕ್ಕಿರ್ತದೋ ಬುಕ್ಕಿರ್ತದೋ ಮಾಡ್ತಿರ್ತಿರ್ಲಿಲ್ಲ. ಆ ತಾಯಿ ನೀಲಮ್ಮನವ್ರು ಹೆಂಗೆ ಮಾಡ್ತಿದ್ರು ಅಂದ್ರೆ ಬಸವಣ್ಣನ ದಂಡು ಹೊಂಟಿತ್ತಂದ್ರೆ ಅಷ್ಟು ಬಿಡ್ತಿದ್ರು ಅಂತ. ಬಸವಣ್ಣನಿಂದ ಹೆಸರುಗಳ ನೀಲಮ್ಮ ಎತ್ತರದ ಯಾಲಕ್ಕಿ ತಳಿಸುತ್ತ ಬಸವಣ್ಣನ ದಂಡ ಏನೋ ಬೆಳಿಲಿಟ್ಟಿದ್ದಂತ ಆ ತಾಯಿ. ಅದಕ್ಕೆ ಬಸವಣ್ಣನ ದಂಡ ಬೆಳೆದಲ್ಲೇ ಬಸವಣ್ಣ ಜಾಯಿರಾಗಿ ಬೆಳಗಿರು. ಇಲ್ಲಿ ನಮ್ಮ ಸಾಂಬಪ್ರಭು ನೀವು ಅಪ್ಪವ್ರು ಏನು ಅಡಿಪಾಯನ್ನು ಹಾಕಿ ಕೊಟ್ಟಾರಲ್ಲ ನಮ್ಮ ಅಪ್ಪ ಸರಳ ಜೀವಿಗಳು ಈ ಹೊರತು ಬಂದಾರಲ್ಲ ನಮ್ಮ ಗಿದ್ದೆ ಏನಂದ್ರೆ ಏನು ಅದು ಏನು ಹೇಳಕ್ಕೆ ಬಾರ್ದು ಅಂತದ. ಅವ್ರು ಪುರಾಣವನ್ನು ಕೇಳಿ ಎಲ್ಲ ಸುತ್ತಿನ ಹಳೆಯರು ನಮಗೆ ಫೋನ್ ಮಾಡ್ತಾರೆ. ನಾ ಹೇಳ್ತೀನಿ ಬರ್ರಿ ಕೇಳಬರ್ರಿ ಅಲ್ಲೇ ಕೂತು ಕೇಳಬಾರ್ದು ಭಾರಿ ಪುರಾಣ ಹೇಳ್ತಾರಂತಲ್ಲ ಅಪ್ಪವ್ರು ಅಂತಾರೆ. ಎಷ್ಟು ಸರಳ ಜೀವಿಗಳು ಅವ್ರು ಓದಾಗಂತಾರಂತಾರೆ. ನೀವು ಎಷ್ಟಾರ ಕೊಡ್ರಿ ಎಷ್ಟಾರ ಕೊಡ್ರಿ ಇವತ್ತಿನ ಮಿತಿಗೆ ದುಡ್ಡು ತೊಗೊಂಡು ಮುಂದಕ್ಕೆ ಬರೋದದ. ಮೊನ್ನೆ ನಾವು ಒಬ್ಬರು ಪುರಾಣಿಕರು ಮುಗಿಸಿದ್ದೆ. ನಾ ಏನು ಹಂಗೆ ಮುಗಿಸಿದ್ದು ನಾನೇ, ಈಗ ಇವತ್ತು ಕೇಳಿದ್ದೀನಿ ನಾನೇ. ಅದಕ್ಕೆ ಅವ್ರು ಎಷ್ಟು ಸರಳ ಜೀವಿಗಳದಾರಂದ್ರೆ ನಾಳೆಗೆ ಅವರು ವಿಭೂತಿಯನ್ನು ನಿಮ್ಮ ಉಡಿಯೊಳಗೆ ಉಡಿ ತುಂಬಿಸಿ ಕಳಿಸ್ತಾರಲ್ಲ, ಕಳಿಸಿದ್ರಿಂದ ಮುಂದಿನ ವರ್ಷವೂ ಕೂಡ ನಿಮಗೆ ಏನಾಗಂಥ ಘಟನೆಗಳು ಹೆಂಗೆ ಆಗ್ತಾವಂದ್ರೆ ನಿಮ್ಮ ಮಕ್ಕಳಿಗೆ ಮೆಡಿಕಲ್ ಸೀಟ್ ಸಿಗಲಿಲ್ಲ, ಮೆಡಿಕಲ್ ಸೀಟೂ ಆಗ್ತಾವ. ನಿಮ್ಮ ಮನೆಯೊಳಗೆ ಸಮೃದ್ಧಿ ಕಾಮಧೇನು ಸ್ವಲ್ಪ ವೃಕ್ಷವನ್ನು ಆಗುವಂಥ ಶಕ್ತಿ ಸಾಂಬಪ್ರಭು ಶರಣರ ಮಠದೊಳಗೆ ಆ ವಿಭೂತಿಯನ್ನು ವೈದ್ಯರಿಂದ ನೀವು ಒಂದು ವರ್ಷದಲ್ಲಿ ಅಬ್ಸರ್ವ್ ಮಾಡಿ ಮುಂದಿನ ವರ್ಷ ನೀವೇ ಪುರಾಣ ಹಚ್ಚಿದ್ಮೇಲೆ ಹೋದ ವರ್ಷ ಹೆಂಗೆ ವಿಭೂತಿ ಕೊಟ್ಟಿದ್ರಿ ನಮಗೆ ಮತ್ತೆ ವಿಭೂತಿ ತರಿಸಿ ಕೊಡ್ರಿ ಅನ್ನುವಂಥ ಶಕ್ತಿ ನಿಮ್ಮಲ್ಲಿ ಬರ್ತದಂತ ಹೇಳಿ ನನ್ನ ಎರಡು ಮಾತಿಗೆ ಶರಣು ಶರಣ.